ರಾತ್ರಿ ಸುಮಾರು 9:45 ಆಗಿತ್ತು. ಹಳ್ಳಿಯ ಹೊರವಲಯದ ಮಣ್ಣಿನ ರಸ್ತೆಯಲ್ಲಿ ಒಂದು ಹಳೆಯ ಸೈಕಲ್ ನಿಧಾನವಾಗಿ ಸಾಗುತ್ತಿತ್ತು. ಸೈಕಲ್ ಓಡಿಸುತ್ತಿದ್ದವನು ಮಲ್ಲೇಶ್. ವಯಸ್ಸು ಸುಮಾರು 42 ವರ್ಷ. ಆ ದಿನ ಪಟ್ಟಣದ ಸಂತೆಗೆ ಹೋಗಿದ್ದ ಮಲ್ಲೇಶ್ ವ್ಯಾಪಾರ ಮುಗಿಸಿ ರಾತ್ರಿ ತಡವಾಗಿ ತನ್ನ ಹಳ್ಳಿಗೆ ಹಿಂತಿರುಗುತ್ತಿದ್ದ. ಸೈಕಲ್ನ ಹ್ಯಾಂಡಲ್ಗೆ ಒಂದು ಸಣ್ಣ ಲ್ಯಾಟನ್ ನೇತಾಡುತ್ತಿತ್ತು. ಅದರ ಹಳದಿ ಬೆಳಕು ಕತ್ತಲೆಯ ರಸ್ತೆಯಲ್ಲಿ ಕೆಲವೇ ಅಡಿಗಳಷ್ಟು ದೂರದವರೆಗೆ ಮಾತ್ರ ಕಾಣಿಸುತ್ತಿತ್ತು. ಆಕಾಶದಲ್ಲಿ ಕಪ್ಪು ಮೋಡಗಳು ತುಂಬಿಕೊಂಡಿದ್ದವು. ಗಾಳಿ ಜೋರಾಗಿ ಬೀಸುತ್ತಿತ್ತು. ಮಲ್ಲೇಶ್ ಆಕಾಶದ ಕಡೆ ನೋಡಿದ. ಇವತ್ತು ಮಳೆ ಬರುತ್ತೆ ಅನಿಸುತ್ತೆ, ಬೇಗ ಮನೆ ತಲುಪಬೇಕು ಎಂದುಕೊಂಡು ಸೈಕಲ್ನ ವೇಗವನ್ನ ಹೆಚ್ಚಿಸಿದ. ಆದರೆ ಅವನು ಮನೆ ತಲುಪಬೇಕಾದ್ರೆ ಒಂದು ಹಳೆಯ ಕಾಡಿನ ಪಕ್ಕದಿಂದ ಹೋಗಲೇಬೇಕಿತ್ತು. ಅದೇ ಕಾಡಿನ ಅಂಚಿನಲ್ಲಿ ಹಲವು ವರ್ಷಗಳಿಂದ ಬಳಕೆಯಲ್ಲಿರದ ಒಂದು ದೊಡ್ಡ ನೀರಿನ ಟ್ಯಾಂಕಿ ಇತ್ತು. ಆ ಟ್ಯಾಂಕಿಯ ಬಗ್ಗೆ ಹಳ್ಳಿಯಲ್ಲಿ ಹಲವು ವರ್ಷಗಳಿಂದ ಒಂದು ಭಯಾನಕ ಕತೆ ಕೇಳಿಬರುತ್ತಿತ್ತು. ರಾತ್ರಿ 10 ಗಂಟೆಯ ನಂತರ ಅದರ ಹತ್ತಿರ ಹೋದರೆ ಯಾರೋ ಒಬ್ಬರು ನಿಮ್ಮ ಹೆಸರನ್ನ ಕರೆಯುತ್ತಾರೆ. ಆ ಧ್ವನಿಗೆ ಉತ್ತರಿಸಿದರೆ ಮರುದಿನ ಆ ವ್ಯಕ್ತಿ ಕಾಣೆಯಾಗುತ್ತಾನೆ. ಮಲ್ಲೇಶ್ ಇಂತಹ ಮಾತುಗಳನ್ನ ನಂಬುತ್ತಿರಲಿಲ್ಲ. ಅವನು ಯಾವಾಗ್ಲೂ ಹೇಳುತ್ತಿದ್ದ, ಭೂತ ಪ್ರೇತ ಅಂತ ಏನೂ ಇಲ್ಲ, ಎದುರಿಸಲು ಹಳ್ಳಿಯವರು ಕಟ್ಟಿಕೊಂಡ ಕಥೆಯಷ್ಟೇ. ಆದರೆ ಆ ರಾತ್ರಿ ಅದೇ ಮಾತು ಅವನಿಗೆ ನೆನಪಾಗತೊಡಗಿತು. ಕಾಡಿನ ಹತ್ತಿರ ಬರುತ್ತಿದ್ದಂತೆ ಗಾಳಿ ಇದ್ದಕ್ಕಿದ್ದಂತೆ ತಣ್ಣಗಾಯಿತು. ಮಲ್ಲೇಶ್ನ ಸೈಕಲ್ನ ಗಂಟೆ ತನ್ನಷ್ಟಕ್ಕೆ ತಾನೇ ಬಾರಿಸಿತು. ಅವನು ಬೆಚ್ಚಿಬಿದ್ದ. ಏನಿದು? ಗಂಟೆಯನ್ನು ಕೈಯಿಂದ ಮುಟ್ಟಿ ನೋಡಿದ. ಅದು ಸರಿಯಾಗಿಯೇ ಇತ್ತು. ಗಾಳಿಯಿಂದ ಆಗಿರಬೇಕು ಎಂದುಕೊಂಡು ಮುಂದೆ ಸಾಗಿದ. ಕೆಲವೇ ಕ್ಷಣಗಳ ನಂತರ ಅವನಿಗೆ ಹಿಂದೆ ಯಾರೋ ಸೈಕಲ್ ಓಡಿಸುತ್ತಿರುವಂತೆ ಶಬ್ದ ಕೇಳಿಸಿತು. ಮಲ್ಲೇಶ್ ಹಿಂದೆ ತಿರುಗಿ ನೋಡಿದ. ಯಾರೂ ಇರಲಿಲ್ಲ. ಆದರೆ ಶಬ್ದ ಮಾತ್ರ ಬರುತ್ತಲೇ ಇತ್ತು. ಈ ಬಾರಿ ಅದು ಅವನ ಸೈಕಲ್ನ ಶಬ್ದವಾಗಿರಲಿಲ್ಲ. ಯಾರೋ ಮತ್ತೊಂದು ಸೈಕಲ್ನಲ್ಲಿ ಅವನನ್ನ ಹಿಂಬಾಲಿಸುತ್ತಿರುವಂತೆ ಇತ್ತು. ಮಲ್ಲೇಶ್ ವೇಗ ಹೆಚ್ಚಿಸಿದ. ಹಿಂದಿನ ಶಬ್ದವು ವೇಗವಾಯಿತು. ಅವನು ಮತ್ತೆ ಹಿಂದೆ ನೋಡಿದ. ಕತ್ತಲೆ ಮಾತ್ರ. ಹಠಾತ್ತನೆ ಕಾಡಿನ ಮಧ್ಯದಿಂದ ಒಂದು ಧ್ವನಿ ಕೇಳಿಸಿತು. ಮಲ್ಲೇಶ್! ಅವನು ಸೈಕಲ್ ನಿಲ್ಲಿಸಿದ. ಅವನ ಮುಖದ ಬಣ್ಣ ಬದಲಾಯಿತು. ಯಾರು? ಯಾವುದೇ ಉತ್ತರ ಬರಲಿಲ್ಲ. ಕೆಲವೇ ಕ್ಷಣಗಳ ನಂತರ ಮತ್ತೆ ಅದೇ ಧ್ವನಿ. ಮಲ್ಲೇಶ್! ಈ ಬಾರಿ ಧ್ವನಿ ಇನ್ನೂ ಹತ್ತಿರವಾಗಿತ್ತು. ಮಲ್ಲೇಶ್ ಟಾರ್ಚ್ ಬೆಳಕನ್ನು ಕಾಡಿನ ಕಡೆ ತೋರಿಸಿದ. ಅಲ್ಲಿ ಒಬ್ಬ ಉದ್ದವಾದ ಮನುಷ್ಯ ನಿಂತಿದ್ದ. ಬಿಳಿ ಅಂಗಿ, ಬಿಳಿ ಪಂಚೆ, ಕೈಯಲ್ಲಿ ಹಳೆಯ ಲ್ಯಾಟನ್. ಅವನು ತಲೆ ಬಾಗಿಸಿಕೊಂಡು ನಿಂತಿದ್ದ. ಮಲ್ಲೇಶ್ ನಿಧಾನವಾಗಿ ಕೇಳಿದ, ಯಾರು ನೀವು? ಆ ಮನುಷ್ಯ ಯಾವುದೇ ಉತ್ತರ ನೀಡಲಿಲ್ಲ. ಅವನು ನಿಧಾನವಾಗಿ ತಲೆಯನ್ನು ಎತ್ತಿದ. ಮಲ್ಲೇಶ್ ಅವನ ಮುಖ ನೋಡಲು ಪ್ರಯತ್ನಿಸಿದ. ಆದರೆ ಮುಖ ಸಂಪೂರ್ಣ ಕತ್ತಲಿನಲ್ಲಿ ಮುಚ್ಚಿಕೊಂಡಿತ್ತು. ಅಷ್ಟರಲ್ಲಿ ಅವನು ಕೈಯನ್ನು ಟ್ಯಾಂಕಿಯ ಕಡೆ ತೋರಿಸಿದ. ನಂತರ ನಿಧಾನವಾಗಿ ಹೇಳಿದ, ಅಲ್ಲಿ ಹೋಗ್ಬೇಡ. ಮಲ್ಲೇಶ್ ಗಾಬರಿಯಿಂದ ಕೇಳಿದ, ಯಾಕೆ? ಆ ಮನುಷ್ಯ ಉತ್ತರಿಸಲಿಲ್ಲ. ಹಠಾತ್ತನೆ ಅವನ ಲ್ಯಾಟನ್ ಆರಿ ಹೋಯಿತು. ಮಲ್ಲೇಶ್ ಕಣ್ಣು ಮಿಟುಕಿಸುವಷ್ಟರಲ್ಲಿ ಆ ಮನುಷ್ಯ ಅಲ್ಲಿರಲಿಲ್ಲ. ಮಲ್ಲೇಶ್ನ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು. ಅವನು ಸೈಕಲ್ ತಿರುಗಿಸಿ ಬೇಗನೆ ಹೊರಡಲು ಪ್ರಯತ್ನಿಸಿದ. ಆದರೆ ಸೈಕಲ್ನ ಚಕ್ರ ಅಲ್ಲೇ ಸಿಲುಕಿಕೊಂಡಿತು. ಎಷ್ಟೇ ಪ್ರಯತ್ನಿಸಿದರೂ ಚಲಿಸಲಿಲ್ಲ. ಅವನು ಕೆಳಗೆ ನೋಡಿದ. ಸೈಕಲ್ನ ಹಿಂಬದಿ ಚಕ್ರಕ್ಕೆ ಕಪ್ಪು ಬಣ್ಣದ ಉದ್ದವಾದ ಕೂದಲುಗಳು ಸುತ್ತಿಕೊಂಡಿದ್ದವು. ಮಲ್ಲೇಶ್ಗೆ ಗಾಬರಿಯಿಂದ ಅದನ್ನು ಕಿತ್ತು ಹಾಕಿದ. ಆ ಕ್ಷಣ ಟ್ಯಾಂಕಿ ಮೇಲಿನಿಂದ ಒಂದು ಹೆಣ್ಣಿನ ನಗು ಕೇಳಿಸಿತು. ಮಲ್ಲೇಶ್ ನಿಧಾನವಾಗಿ ಮೇಲಕ್ಕೆ ನೋಡಿದ. ಟ್ಯಾಂಕಿಯ ಮೇಲ್ಭಾಗದಲ್ಲಿ ಒಬ್ಬ ಮಹಿಳೆ ನಿಂತಿದ್ದಳು. ಬಿಳಿ ಸೀರೆ, ಉದ್ದ ಕೂದಲು, ಮುಖ ಕೂದಲಿನಿಂದ ಮುಚ್ಚಿತ್ತು. ಮಲ್ಲೇಶ್ ಸೈಕಲ್ ಬಿಟ್ಟು ಓಡತೊಡಗಿದ. ಅವನ ಹಿಂದೆ ಯಾರೋ ಓಡುತ್ತಿರುವ ಶಬ್ದ ಕೇಳಿಸಿತು. ಅವನು ಹಿಂದೆ ನೋಡಿದ. ಆ ಮಹಿಳೆ ನೆಲದ ಮೇಲೆ ನಡೆಯುತ್ತಿರಲಿಲ್ಲ. ಅವನ ಕಾಳುಗಳು ಗಾಳಿಯಲ್ಲಿ ತೇಲುತ್ತಿದ್ದವು. ಮಲ್ಲೇಶ್ ಇನ್ನಷ್ಟು ವೇಗವಾಗಿ ಓಡಿದ. ಆದರೆ ಕೆಲವು ಹೆಜ್ಜೆಗಳ ನಂತರ ಅವನ ಕಾಲು ಒಂದು ಕಲ್ಲಿಗೆ ತಾಗಿ ಅವನು ನೆಲಕ್ಕೆ ಬಿದ್ದ.
ಅವನ ತಲೆಗೆ ಹೊಡೆತ ಬಿತ್ತು. ಕಣ್ಣುಗಳ ಮುಂದೆ ಕತ್ತಲೆ ಆವರಿಸಿತು. ಬೆಳಗ್ಗೆ ಮಲ್ಲೇಶ್ನ ಹೆಂಡತಿ ಲಕ್ಷ್ಮಿ ಮನೆಯ ಮುಂದೆ ಆತಂಕದಿಂದ ನಿಂತಿದ್ದಳು. ಇನ್ನೂ ಮನೆಗೆ ಬಂದಿಲ್ಲ, ಎಲ್ಲಿಗೆ ಹೋಗಿರ್ಬಹುದು? ಅಷ್ಟರಲ್ಲಿ ಇಬ್ಬರು ಗ್ರಾಮಸ್ಥರು ಓಡುತ್ತಾ ಬಂದರು. ಲಕ್ಷ್ಮಿ, ಮಲ್ಲೇಶ್ ಕಾಡಿನ ಹತ್ತಿರ ಬಿದ್ದಿದ್ದಾನೆ. ಅವಳು ತಕ್ಷಣ ಅಲ್ಲಿಗೆ ಓಡಿದಳು. ಮಲ್ಲೇಶ್ ಪ್ರಜ್ಞೆಹೀನನಾಗಿ ಬಿದ್ದಿದ್ದ. ಅವನ ಕೈಗೆ ಗಾಯವಾಗಿತ್ತು. ಸೈಕಲ್ ಸ್ವಲ್ಪ ದೂರದಲ್ಲಿ ಬಿದ್ದಿತ್ತು. ಅವನನ್ನ ಮನೆಗೆ ಕರೆದುಕೊಂಡು ಬಂದರು. ಕೆಲವು ಗಂಟೆಗಳ ನಂತರ ಮಲ್ಲೇಶ್ ಕಣ್ಣು ತೆರೆದ. ಲಕ್ಷ್ಮಿ ಅವನ ಪಕ್ಕದಲ್ಲಿ ಕುಳಿತಿದ್ದಳು. ಏನಾಯ್ತು? ಮಲ್ಲೇಶ್ ನಿಧಾನವಾಗಿ ಎಲ್ಲವನ್ನ ಹೇಳಿದ. ಹಳೆಯ ಟ್ಯಾಂಕಿ, ಬಿಳಿ ಬಟ್ಟೆಯ ಮನುಷ್ಯ, ಕೆಂಪು ಕಣ್ಣುಗಳು, ಆ ಮಹಿಳೆ, ಎಲ್ಲವನ್ನು. ಅವನ ಮಾತು ಕೇಳಿದ ಲಕ್ಷ್ಮಿ ಬೆಚ್ಚಿಬಿದ್ದಳು. ಆದ್ರೆ ಮನೆಯ ಹೊರಗಿದ್ದ ಹಳ್ಳಿಯ ಹಿರಿಯ ಚನ್ನಬಸಪ್ಪ ಮಾತ್ರ ಮೌನವಾಗಿದ್ದರು. ಮಲ್ಲೇಶ್ ಅವರನ್ನ ಕೇಳಿದ. ತಾತ, ನಿಮ್ಗೆ ಈ ವಿಷಯ ಗೊತ್ತಾ? ಚನ್ನಬಸಪ್ಪ ಕೆಲವು ಕ್ಷಣ ಮೌನವಾಗಿದ್ದರು. ನಂತರ ನಿಧಾನವಾಗಿ ಹೇಳಿದರು. ನಿನಗೆ ಕಾಣಿಸಿದ್ದು ಸಾಮಾನ್ಯ ದೈವ ಅಲ್ಲ. ಆ ಟ್ಯಾಂಕಿಯ ಕೆಳಗೆ ಒಂದು ಹಳೆಯ ರಹಸ್ಯ ಇದೆ. ಸುಮಾರು 40 ವರ್ಷಗಳ ಹಿಂದೆ ಆ ಟ್ಯಾಂಕಿಯ ಕಾವಲುಗಾರನಾಗಿದ್ದವನು ದೇವಪ್ಪ. ಒಂದು ರಾತ್ರಿ ಅವನು ಕಾಣೆಯಾದ. ಜನರು ಹುಡುಕಿದಾಗ ಟ್ಯಾಂಕಿ ಕೆಳಗೆ ಅವನ ಲ್ಯಾಟನ್ ಸಿಕ್ಕಿತ್ತು. ಆದ್ರೆ ದೇವಪ್ಪ ಸಿಗಲಿಲ್ಲ. ಆಮೇಲೆ ಅದಾದ ಮೇಲೆ ಪ್ರತಿ ಕೆಲವು ವರ್ಷಕ್ಕೊಮ್ಮೆ ಯಾರಾದ್ರೂ ಆ ಟ್ಯಾಂಕಿ ಬಳಿ ಕಾಣೆಯಾಗುತ್ತಿದ್ದರು. ಆದ್ರೆ ಒಂದು ವಿಷಯ ಮಾತ್ರ ವಿಚಿತ್ರವಾಗಿತ್ತು. ಕಾಣೆಯಾಗುವ ಪ್ರತಿಯೊಬ್ಬರಿಗೂ ಮೊದಲು ಒಬ್ಬ ಬಿಳಿ ಬಟ್ಟೆಯ ಮನುಷ್ಯ ಕಾಣಿಸುತ್ತಿದ್ದ. ಆ ಮನುಷ್ಯ ಯಾರು? ಅದು ದೇವಪ್ಪ. ಅದೇ ದಿನ ಮಧ್ಯಾಹ್ನದ ಹೊತ್ತಿಗೆ ಹಳ್ಳಿಯ ಕಟ್ಟೆಯ ಬಳಿ ಜನರೆಲ್ಲ ಸೇರಿದ್ದರು. ಎಲ್ಲರ ಮುಖದಲ್ಲೂ ಆತಂಕ ಸ್ಪಷ್ಟವಾಗಿತ್ತು. ಮಲ್ಲೇಶ್ ಕೂಡ ಅಲ್ಲಿಗೆ ಹೋಗಿದ್ದ. ಹಳ್ಳಿಯ ಹಿರಿಯ ರಾಮಪ್ಪ ಹೇಳಿದ. ನಿನ್ನೆ ರಾತ್ರಿ ಮತ್ತೆ ಒಂದು ವಿಚಿತ್ರ ಘಟನೆ ನಡೆದಿದೆ. ಏನಾಯ್ತು? ಮೋಹನ್ ಬೆಳಗ್ಗೆಯಿಂದ ಕಾಣೆಯಾಗಿದ್ದಾನೆ. ಅವನ ಕೋಲು ಕಾಡಿನ ಹತ್ತಿರ ಸಿಕ್ಕಿದೆ. ಅವನ ಕಾಲಿನ ಗುರುತುಗಳು ನೇರವಾಗಿ ಹಳೆಯ ನೀರಿನ ಟ್ಯಾಂಕಿಯವರೆಗೆ ಹೋಗಿವೆ. ಇದನ್ನು ಕೇಳುತ್ತಿದ್ದಂತೆ ಮಲ್ಲೇಶ್ನ ಮೈಯೆಲ್ಲ ನಡುಕ ಶುರುವಾಯಿತು. ಅವನು ನಿನ್ನೆ ರಾತ್ರಿ ನಡೆದ ಎಲ್ಲವನ್ನ ನೆನೆಸಿಕೊಂಡ. ಅದೇ ದಿನ ಸಂಜೆ ಮೋಹನ್ನ ಹುಡುಕಾಟಕ್ಕಾಗಿ 5 ಜನರ ತಂಡವನ್ನ ರಚಿಸಲಾಯಿತು. ಅದರಲ್ಲಿ ಮಲ್ಲೇಶ್ ಕೂಡ ಇದ್ದ. ಅವನು ಕೂಡ ಅವರ ಜೊತೆ ಹೋಗಲು ಸಿದ್ಧನಾಗಿದ್ದ. ಸೂರ್ಯ ಮುಳುಗುವ ಮೊದಲು ಅವರು ಕಾಡನ್ನ ತಲುಪಿದ್ದರು. ಎಲ್ಲೆಡೆ ವಿಚಿತ್ರವಾದ ಮೌನ. ಮರಗಳ ಮೇಲೆ ಕುಳಿತಿದ್ದ ಪಕ್ಷಿಗಳು ಮೌನವಾಗಿದ್ದವು. ಹಳೆಯ ನೀರಿನ ಟ್ಯಾಂಕಿ ಅವರ ಮುಂದೆ ನಿಂತಿತ್ತು. ಹಗಲಿನಲ್ಲಿಯೂ ಆ ಟ್ಯಾಂಕಿ ಭಯಾನಕವಾಗಿಯೇ ಕಾಣಿಸುತ್ತಿತ್ತು. ಗೋಡೆಗಳೆಲ್ಲ ಪಾಚಿಯಿಂದ ಮುಚ್ಚಿಕೊಂಡಿದ್ದವು. ಮೆಟ್ಟಿಲುಗಳು ತುಕ್ಕು ಹಿಡಿದಿದ್ದವು. ಟ್ಯಾಂಕಿ ಕಬ್ಬಿಣದ ಬಾಗಿಲು ಅರ್ಧ ತೆರೆದಿತ್ತು. ರವಿ ನಿಧಾನವಾಗಿ ಕೇಳಿದ. ಇದನ್ನು ಯಾರು ತೆರೆದಿದ್ದಾರೆ? ಯಾರಿಗೂ ಉತ್ತರ ಇರಲಿಲ್ಲ. ಎಲ್ಲರೂ ಒಳಗೆ ಹೋದರು. ಟ್ಯಾಂಕಿಯೊಳಗೆ ತೇವದ ದುರ್ವಾಸನೆ ಇತ್ತು. ನೆಲದ ಮೇಲೆ ಹೊಸ ಕಾಲಿನ ಗುರುತುಗಳು ಕಾಣಿಸುತ್ತಿದ್ದವು. ಆ ಗುರುತುಗಳು ಟ್ಯಾಂಕಿ ಹಿಂಭಾಗದಲ್ಲಿದ್ದ ಒಂದು ಸಣ್ಣ ಕಬ್ಬಿಣದ ಬಾಗಿಲಿನ ಕಡೆ ಹೋಗುತ್ತಿದ್ದವು. ಚನ್ನಬಸಪ್ಪ ಅಚ್ಚರಿಯಿಂದ ಹೇಳಿದನು. ಈ ಬಾಗಿಲು ನಾನು ಇಷ್ಟು ವರ್ಷಗಳಲ್ಲಿ ನೋಡೇ ಇಲ್ಲ. ಬಾಗಿಲು ತೆರೆದಾಗ ಕೆಳಗೆ ಹೋಗುವ ಮೆಟ್ಟಿಲುಗಳು ಕಾಣಿಸಿದವು. ಎಲ್ಲರೂ ನಿಧಾನವಾಗಿ ಕೆಳಗೆ ಇಳಿದರು. ಕೆಳಗೆ ಒಂದು ದೊಡ್ಡ ನೆಲಮಾಳಿಗೆ ಇತ್ತು. ಗೋಡೆಗಳ ಮೇಲೆ ಹಳೆಯ ಫೋಟೋಗಳು, ಹಳೆಯ ಲ್ಯಾಟನ್ಗಳು ಮತ್ತು ಒಂದು ಗೋಡೆಯ ಮೇಲೆ ಹಲವಾರು ಹೆಸರುಗಳು. ರವಿ ಟಾರ್ಚ್ ಬೆಳಕನ್ನ ಅದರ ಮೇಲೆ ತೋರಿಸಿದ. ಇಲ್ಲಿ ಹೆಸರುಗಳಿವೆ. ಚನ್ನಬಸಪ್ಪ ಒಂದೊಂದಾಗಿ ಓದಿದರು. 1979, 1987, 1994, 2013, 2015. ಹೀಗೆ ಹಲವು ಹೆಸರುಗಳು. ಕೊನೆಯ ಹೆಸರನ್ನ ನೋಡಿ ಮಲ್ಲೇಶ್ ಬೆಚ್ಚಿಬಿದ್ದ. ಅದು ಮೋಹನ್, 2026. ಮೋಹನ್. ಮಲ್ಲೇಶ್ಗೆ ಅಚ್ಚರಿ ಆಯಿತು. ಅವನು ಬೆಳಿಗ್ಗೆಯಷ್ಟೇ ಕಾಣೆಯಾಗಿದ್ದ. ಅವನ ಹೆಸರು ಈ ಗೋಡೆ ಮೇಲೆ ಹೇಗೆ ಬಂದಿತ್ತು? ಅಷ್ಟರಲ್ಲಿ ನೆಲಮಾಳಿಗೆಯ ಒಳಗಿನಿಂದ ಯಾರೋ ಕೂಗಿದರು. ಉಳಿಸಿ, ನನ್ನನ್ನ ಯಾರಾದರೂ ಕಾಪಾಡಿ. ಎಲ್ಲರೂ ಬೆಚ್ಚಿ ಬಿದ್ದರು. ಅದು ಮೋಹನ್ನ ಧ್ವನಿಯಾಗಿತ್ತು. ರವಿ ತಕ್ಷಣ ಆ ಕಡೆ ಓಡಲು ಮುಂದಾದ. ಆದ್ರೆ ಚನ್ನಬಸಪ್ಪ ಅವನ ಕೈ ಹಿಡಿದರು. ನಿಲ್ಲು, ಅದು ಅವನ ಧ್ವನಿಯೇ. ಆದ್ರೆ ಅದು ಮೋಹನ್ ಆಗಿರ್ಬೇಕೆಂದಿಲ್ಲ. ಅಷ್ಟರಲ್ಲಿ
ಮತ್ತೆ ಧ್ವನಿ ಕೇಳಿಸಿತು. ರವಿ, ನನ್ನನ್ನು ಉಳಿಸು. ರವಿ ಬೆಚ್ಚಿಬಿದ್ದ. ಅವನ ಕಣ್ಣುಗಳಲ್ಲಿ ನೀರು ತುಂಬಿತು. ಅವನು ನನ್ನ ಹೆಸರಿನಿಂದ ಕರೆಯುತ್ತಿದ್ದಾನೆ. ಮಲ್ಲೇಶ್ ನಿಧಾನವಾಗಿ ಹೇಳಿದ. ನಾವು ಒಟ್ಟಿಗೆ ಹೋಗೋಣ. ಅವರು ಧ್ವನಿ ಬಂದ ದಿಕ್ಕಿಗೆ ಸಾಗಿದರು. ಅಲ್ಲಿ ಒಂದು ಕಬ್ಬಿಣದ ಬಾಗಿಲು ಇತ್ತು. ಬಾಗಿಲಿನ ಮೇಲೆ ದೊಡ್ಡ ಅಕ್ಷರಗಳಲ್ಲಿ ಬರೆಯಲಾಗಿತ್ತು, ತೆರೆಯಬೇಡಿ. ಅದರ ಒಳಗಿನಿಂದ ಮೋಹನ್ನ ಕಿರುಚಾಟ ಕೇಳಿಸುತ್ತಲೇ ಇತ್ತು. ಮಲ್ಲೇಶ್, ಬೇಗ. ಮಲ್ಲೇಶ್ ಬಾಗಿಲಿನ ಬೀಗವನ್ನ ಮುರಿದ. ಬಾಗಿಲು ತೆರೆದಿತು. ಒಳಗೆ ಯಾರೂ ಇರಲಿಲ್ಲ. ಕೇವಲ ಒಂದು ಹಳೆಯ ಕುರ್ಚಿ, ಅದರ ಮೇಲೆ ಒಂದು ಲ್ಯಾಟನ್ ಮತ್ತು ಲ್ಯಾಟನ್ನ ಪಕ್ಕದಲ್ಲಿ ಒಂದು ಡೈರಿ. ಮಲ್ಲೇಶ್ ಡೈರಿಯನ್ನು ತೆಗೆದುಕೊಂಡ. ಮೊದಲ ಪುಟದಲ್ಲಿ ಬರೆಯಲಾಗಿತ್ತು, ದೇವಪ್ಪನ ಕೊನೆಯ ದಿನಚರಿ. ಡೈರಿಯಲ್ಲಿ ಬರೆಯಲಾಗಿತ್ತು, ಈ ಟ್ಯಾಂಕಿಯನ್ನ ಕಟ್ಟುವ ಸಮಯದಲ್ಲಿ ಕಾರ್ಮಿಕರು ನೆಲದ ಕೆಳಗೆ ಒಂದು ಹಳೆಯ ಗುಹೆಯನ್ನ ಕಂಡಿದ್ದರು. ಆ ಗುಹೆಯ ಒಳಗೆ ಒಂದು ಕಲ್ಲಿನ ಮೂರ್ತಿ ಇತ್ತು. ಆ ಮೂರ್ತಿಯ ಮುಂದೆ ಹಲವಾರು ಹಳೆಯ ಲ್ಯಾಟನ್ಗಳು ಇಟ್ಟಿದ್ದವು. ಯಾರೋ ಆ ಮೂರ್ತಿಯನ್ನು ತೆಗೆದುಹಾಕಲು ಪ್ರಯತ್ನಿಸಿದಾಗ ಮೊದಲ ವ್ಯಕ್ತಿ ಕಾಣೆಯಾದ. ದೇವಪ್ಪ ಮತ್ತೊಂದು ಪುಟದಲ್ಲಿ ಬರೆದಿದ್ದ, ಅದು ಮನುಷ್ಯರನ್ನ ಕೊಲ್ಲುವುದಿಲ್ಲ, ಅದು ಮೊದಲು ಅವರ ಧ್ವನಿಯನ್ನ ಕಲಿಯುತ್ತೆ, ನಂತರ ಅವರ ಪರಿಚಿತ ವ್ಯಕ್ತಿಯ ಧ್ವನಿಯಲ್ಲಿ ಕರೆಯುತ್ತದೆ. ಆ ಧ್ವನಿಗೆ ಉತ್ತರಿಸಿದರೆ ಅವರ ನೆರಳು ಟ್ಯಾಂಕಿಯೊಳಗೆ ಬಂಧಿತವಾಗುತ್ತೆ, ದೇಹ ಮಾತ್ರ ಹೊರಗೆ ಉಳಿಯುತ್ತೆ. ಮಲ್ಲೇಶ್ ಬೆಚ್ಚಿ ಬಿದ್ದ. ಅವನು ಮುಂದಿನ ಪುಟ ತಿರುಗಿಸಿದ. ಅಲ್ಲಿ ಒಂದು ಸಾಲು ಮಾತ್ರ ಇತ್ತು. ನಾನು ಕೂಡ ಅದರ ಧ್ವನಿಯನ್ನ ಕೇಳಿದ್ದೇನೆ. ಮುಂದಿನ ಪುಟ ಖಾಲಿ. ಅಷ್ಟರಲ್ಲಿ ನೆಲಮಾಳಿಗೆಯಲ್ಲಿದ್ದ ಎಲ್ಲಾ ಲ್ಯಾಟನ್ಗಳು ಒಂದೇ ಸಮಯದಲ್ಲಿ ಒತ್ತಿಕೊಂಡವು. ಎಲ್ಲರೂ ಭಯದಿಂದ ಹಿಂದೆ ಸರಿದರು. ಗೋಡೆಯ ಮೇಲೆ ಅವರ ನೆರಳುಗಳು ಕಾಣಿಸುತ್ತಿದ್ದವು. ಆದ್ರೆ ಅವರ ನೆರಳುಗಳು ಅವರ ಜೊತೆ ಚಲಿಸುತ್ತಿರಲಿಲ್ಲ. ಮಲ್ಲೇಶ್ ತನ್ನ ನೆರಳನ್ನು ನೋಡಿದ. ಅದು ಅವನ ಹಿಂದೆ ನಿಂತಿರಲಿಲ್ಲ. ಅದು ಗೋಡೆಯ ಮೇಲೆ ನಿಧಾನವಾಗಿ ಟ್ಯಾಂಕಿಯ ಒಳಗಿನ ಕತ್ತಲೆಯ ಕಡೆ ನಡೆಯುತ್ತಿತ್ತು. ಓಡಿ! ಮಲ್ಲೇಶ್ ಕೂಗಿದ. ಎಲ್ಲರೂ ಮೆಟ್ಟಿಲಿನ ಕಡೆ ಓಡಿದರು. ಆದ್ರೆ ರವಿ ಅಲ್ಲಿ ನಿಂತು ಬಿಟ್ಟ. ಅವನ ನೆರಳು ಗೋಡೆಯಿಂದ ಬೇರ್ಪಟ್ಟಿತ್ತು. ಕಪ್ಪಾದ ಆ ನೆರಳು ನಿಧಾನವಾಗಿ ರವಿಯ ಕಡೆ ಬರುತ್ತಿತ್ತು. ರವಿ! ಮಲ್ಲೇಶ್ ಅವನ ಕೈ ಹಿಡಿದ. ಆದ್ರೆ ರವಿ ಕಣ್ಣುಗಳನ್ನ ಮುಚ್ಚಿಕೊಂಡು ಹೇಳಿದ, ಅವಳು ನನ್ನ ಅಮ್ಮನ ಧ್ವನಿಯಲ್ಲಿ ಕರೆಯುತ್ತಿದ್ದಾಳೆ. ಅಷ್ಟರಲ್ಲಿ ಕತ್ತಲೆಯಿಂದ ಒಂದು ಹೆಣ್ಣಿನ ಧ್ವನಿ ಕೇಳಿಸಿತು. ರವಿ. ರವಿ ಆ ಧ್ವನಿಯ ಕಡೆ ತಿರುಗಿದ. ಅಮ್ಮ. ಮಲ್ಲೇಶ್ ಅವನನ್ನ ಹಿಡಿಯುವಷ್ಟರಲ್ಲಿ ರವಿ ಕತ್ತಲೆಯೊಳಗೆ ಎಳೆಯಲ್ಪಟ್ಟ. ಅವನ ಕಿರುಚಾಟ ಕೆಲವೇ ಕ್ಷಣಗಳಲ್ಲಿ ನಿಂತು ಹೋಯಿತು. ಮಲ್ಲೇಶ್ ಮತ್ತು ಚನ್ನಬಸಪ್ಪ ಓಡಿ ಟ್ಯಾಂಕಿನಿಂದ ಹೊರಗೆ ಬಂದರು. ಆಕಾಶದಲ್ಲಿ ಮಿಂಚು ಹೊಳೆಯುತ್ತಿತ್ತು. ಅಷ್ಟರಲ್ಲಿ ಟ್ಯಾಂಕಿಯ ಮೇಲ್ಭಾಗದಲ್ಲಿ ದೇವಪ್ಪ ನಿಂತಿದ್ದ. ಅದೇ ಬಿಳಿ ಬಟ್ಟೆ, ಅದೇ ಲ್ಯಾಟನ್. ಆದ್ರೆ ಈ ಬಾರಿ ಅವನು ಮಲ್ಲೇಶ್ನ ಕಡೆ ನೋಡುತ್ತಿದ್ದ. ಅವನು ತನ್ನ ಕೈಯನ್ನ ಟ್ಯಾಂಕಿಯ ಹಿಂಭಾಗದ ಕಡೆ ತೋರಿಸಿದ. ಮಲ್ಲೇಶ್ ಅರ್ಥ ಮಾಡಿಕೊಂಡ, ಅವನು ಏನನ್ನೂ ತೋರಿಸುತ್ತಿದ್ದಾನೆ. ಇಬ್ಬರು ಟ್ಯಾಂಕಿಯ ಹಿಂಭಾಗಕ್ಕೆ ಓಡಿದರು. ಅಲ್ಲಿ ಹಳೆಯ ಕಬ್ಬಿಣದ ಒಂದು ವಾಲ್ಟ್ ಇತ್ತು. ಅದರ ಕೆಳಗೆ ಕಲ್ಲಿನ ಮೇಲೆ ಬರೆಯಲಾಗಿತ್ತು, ಬೆಂಕಿ ಆರಿಸಿದರೆ ಬಾಗಿಲು ಮುಚ್ಚುತ್ತದೆ. ಮಲ್ಲೇಶ್ ತನ್ನ ಕೈಯಲ್ಲಿದ್ದ ಲ್ಯಾಟನ್ ನೋಡಿದ. ಅವನಿಗೆ ಡೈರಿಯ ಮಾತು ನೆನಪಾಯಿತು. ಈ ಟ್ಯಾಂಕಿಯ ಎಲ್ಲಾ ಲ್ಯಾಟನ್ಗಳ ಬೆಂಕಿ ಆ ಶಕ್ತಿಯನ್ನ ಜೀವಂತವಾಗಿಟ್ಟಿತ್ತು. ಮಲ್ಲೇಶ್ ವಾಲ್ಟನ್ನ ತಿರುಗಿಸಲು ಪ್ರಯತ್ನಿಸಿದ. ಅದು ಅಲುಗಳಿಲ್ಲ. ಚನ್ನಬಸಪ್ಪ ಕೂಡ ಸಹಾಯ ಮಾಡಿದರು. ಇಬ್ಬರು ಸಂಪೂರ್ಣ ಶಕ್ತಿಯಿಂದ ತಿರುಗಿಸಿದರು. ಅಷ್ಟರಲ್ಲಿ ಟ್ಯಾಂಕಿಯೊಳಗಿಂದ ನೂರಾರು ಜನರು ಒಂದೇ ಸಮಯದಲ್ಲಿ ಕಿರುಚಿದಂತೆ ಶಬ್ದ ಕೇಳಿಸಿತು. ವಾಲ್ಟ್ ನಿಧಾನವಾಗಿ ತಿರುಗಿತು. ಅದೇ ಕ್ಷಣದಲ್ಲಿ ಟ್ಯಾಂಕಿನೊಳಗಿನ ಎಲ್ಲಾ ಲ್ಯಾಟನ್ಗಳು ಒಂದೊಂದಾಗಿ ಆರತೊಡಗಿದವು. 1, 2, 3. ಕೊನೆಯ ಲ್ಯಾಟನ್ ಕೂಡ ಆರಿದ ಕ್ಷಣದಲ್ಲಿ ಟ್ಯಾಂಕಿಯ ಗೋಡೆಗಳು ಭಾರಿಯಾಗಿ ನಡುಗಿದವು. ಕಾಡಿನೊಳಗಿಂದ ಒಂದು ಭಯಾನಕ ಕಿರುಚಾಟ ಕೇಳಿಸಿತು. ನಂತರ ಸಂಪೂರ್ಣ ಮೌನ. ಮಳೆ ಹಠತ್ತನೆ ಸುರಿಯತೊಡಗಿತು. ಮಲ್ಲೇಶ್ ಟ್ಯಾಂಕಿ ಮೇಲ್ಭಾಗದ ಕಡೆ ನೋಡಿದ. ದೇವಪ್ಪ ಅಲ್ಲಿ ಇರಲಿಲ್ಲ. ಅವನ ಲ್ಯಾಟನ್ ಮಾತ್ರ ಟ್ಯಾಂಕಿಯ ಅಂಚಿನಲ್ಲಿ ಇತ್ತು. ಅದರ ಬೆಳಕು ನಿಧಾನವಾಗಿ ಕಡಿಮೆಯಾಗುತ್ತಿತ್ತು. ಕೊನೆಗೆ ಅದು ಕೂಡ ಹಾರಿ ಹೋಯಿತು. ಮುಂದಿನ ದಿನ ಹಳ್ಳಿಯ ಜನರೆಲ್ಲ ಸೇರಿ ಆ ಹಳೆಯ ಟ್ಯಾಂಕಿಯನ್ನ ಸಂಪೂರ್ಣವಾಗಿ ಮುಚ್ಚಿದರು. ಮೆಟ್ಟಿಲುಗಳನ್ನ ಕಲ್ಲಿನಿಂದ ಮುಚ್ಚಿದರು. ಕಬ್ಬಿಣದ ಬಾಗಿಲಿಗೆ ದೊಡ್ಡ ಬೀಗ ಹಾಕಿದರು. ರವಿ ಮಾತ್ರ ಮತ್ತೆ ಸಿಗಲಿಲ್ಲ. ಹಳ್ಳಿಯವರು ಅವನನ್ನು ಬಹಳ ಹುಡುಕಿದರು. ಆದ್ರೆ ಯಾವುದೇ ಸುಳಿವು ಸಿಗಲಿಲ್ಲ. ಕೆಲವು ದಿನಗಳ ನಂತರ ಮಲ್ಲೇಶ್ ತನ್ನ ಮನೆಯಲ್ಲಿ ಕುಳಿತಿದ್ದ.
ಅವನಿಗೆ ಈ ಘಟನೆ ನೆನಪಾಗಿ ಎದುರೇ ಬರುತ್ತಿರಲಿಲ್ಲ. ಆ ರಾತ್ರಿ ಗಡಿಯಾರ 12:15 ಆಗಿತ್ತು. ಅಟತ್ತನೆ ಮನೆಯ ಹೊರಗಿನಿಂದ ಸೈಕಲ್ ಗಂಟೆಯ ಶಬ್ದ ಕೇಳಿಸಿತು. ಮಲ್ಲೇಶ್ ಕಿಟಕಿಯ ಬಳಿ ಹೋದ. ಹೊರಗೆ ಒಂದು ಹಳೆಯ ಸೈಕಲ್ ನಿಂತಿತ್ತು. ಅದರ ಹ್ಯಾಂಡಲ್ಗೆ ಒಂದು ಲ್ಯಾಟನ್ ನೇತಾಡುತ್ತಿತ್ತು. ಮಲ್ಲೇಶ್ನ ಹೃದಯ ಜೋರಾಗಿ ಬಡಿದುಕೊಂಡಿತ್ತು. ಆ ಲ್ಯಾಟನ್ನ ಕೆಳಗೆ ಒಂದು ಸಣ್ಣ ಕಾಗದ ಇತ್ತು. ಅವನು ಅದನ್ನು ತೆಗೆದುಕೊಂಡ. ಅದರ ಮೇಲೆ ಒಂದೇ ಒಂದು ಸಾಲು ಬರೆಯಲಾಗಿತ್ತು. ಮಲ್ಲೇಶ್, ನೀನು ವಾಲ್ಟ್ ಮುಚ್ಚಿದ್ದೀಯಷ್ಟೇ, ಬಾಗಿಲನ್ನು ಅಲ್ಲ. ಅದೇ ಕ್ಷಣದಲ್ಲಿ ಮನೆಯ ಹಿಂಭಾಗದಿಂದ ರವಿ ಧ್ವನಿ ಕೇಳಿಸಿತು. ಮಲ್ಲೇಶ್, ನಾನು ಇಲ್ಲಿದ್ದೇನೆ. ಮಲ್ಲೇಶ್ ನಿಧಾನವಾಗಿ ಕಣ್ಣು ಮುಚ್ಚಿಕೊಂಡ. ಅವನಿಗೆ ಈಗ ಗೊತ್ತಾಗಿತ್ತು, ಟ್ಯಾಂಕಿಯ ರಹಸ್ಯ ಮುಗಿದಿರಲಿಲ್ಲ. ಅದು ಕೇವಲ ಮತ್ತೊಂದು ಬಾಗಿಲನ್ನು ತೆರೆಯಲು ಕಾಯುತ್ತಿತ್ತು. ಕತೆ ಇಷ್ಟ ಆದ್ರೆ ಕತೆಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.